ಹೆಲೋ ಗುರು, ವೆಲ್ಕಮ್ ಟು ಸಿನಿಮಾ ಗುರು. ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಅದನ್ನ ನಗ್ನಗ್ತಾನೆ ಫೇಸ್ ಮಾಡಿ ಅಂತ ದೊಡ್ಡವರು ಹೇಳಿದ್ದಾರೆ. ನಗು ಕೂಡ ಎಲ್ಲರೊಳಗಿರೋ ಒಂದು ಎಮೋಷನ್. ಒಂದು ಸಿನಿಮಾನ ನೋಡಿ ಹೊಟ್ಟೆ ಹುಣ್ಣಾಗುವಂತೆ ನಕ್ಕಿ ಸುಮಾರು ಸಮಯ ಆಗಿತ್ತು. ಈ ಸಿನಿಮಾ ನಾನು ಜೆನ್ಯೂನ್ ಆಗಿ ನಗುವಂತೆ ಮಾಡಿದಂತೂ ನಿಜ. ಈ ಸಿನಿಮಾದ ಹೆಸರೇ ಟೂ ಪ್ರಾಮ್ಸ್. ಸಿನಿಮಾ ನೋಡಿದ್ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಸಿನಿಮಾ ಹೇಗಿದೆ, ಸಿನಿಮಾದಲ್ಲಿ ನನಗೆ ಏನಿಷ್ಟ ಆಯ್ತು ಹಾಗೂ ಏನಿಷ್ಟ ಆಗಿಲ್ಲ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ ನಲ್ಲಿ ನಾವು ಮೂವೀಸ್ ಮತ್ತು ವೆಬ್ ಸೀರೀಸ್ ಗಳ ರಿವ್ಯೂ ಹಾಗೂ ರೆಕಮೆಂಡೇಶನ್ ಗಳನ್ನ ಅಪ್ಲೋಡ್ ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸುಪ್ರಾಮ್ಸೋ ಅಂದರೆ ಸುಲೋಚನ ಫ್ರಾಮ್ ಸೋಮೇಶ್ವರ. ಜೆಪಿ ತುಮಿನಾಡು ಅವರು ಡೈರೆಕ್ಟ್ ಮಾಡಿ ನಟಿಸಿ ಅವರ ಜೊತೆ ಅಪ್ಪಟ ಕರಾವಳಿ ಪ್ರತಿಭೆಗಳು ಆಕ್ಟ್ ಮಾಡಿರೋ ಈ ಸಿನಿಮಾ ಈ ವರ್ಷದ ಕನ್ನಡದ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಒಂದು ಊರಿರತ್ತೆ, ಅಲ್ಲಿ ಅಶೋಕ ಅನ್ನೋ ಯುವಕನ ಮೇಲೆ ದೆವ್ವ ಬರ್ತಾ ಇರತ್ತೆ ಹಾಗೂ ಆ ಊರಿನಲ್ಲಿ ಅನೇಕ ವಿಚಿತ್ರ ಘಟನೆಗಳು ನಡೀತಾ ಇರತ್ತೆ. ಆ ದೆವ್ವ ಅಶೋಕನ ಮೇಲೆ ಯಾಕೆ ಬರ್ತಾ ಇದೆ, ಅದನ್ನ ಬಿಡಿಸೋದಕ್ಕೆ ಆ ಊರಿನ ಜನ ಹೇಗೆಲ್ಲ ಪ್ರಯತ್ನ ಪಡ್ತಾರೆ, ಅಷ್ಟಕ್ಕೂ ಈ ಸುಲೋಚನ ಯಾರು, ಇವೆಲ್ಲವನ್ನ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಮಿಡಿಯಾಗಿ ತೋರಿಸಿದ್ದಾರೆ. ಇಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳಿಲ್ಲ, ಆದ್ರೆ ಕಥೆಯೇ ಈ ಸಿನಿಮಾದ ನಿಜವಾದ ಸ್ಟಾರ್. ಕಂಟೆಂಟ್ ಇಸ್ ದ ಕಿಂಗ್ ಅನ್ನೋ ಮಾತು ಮತ್ತೊಮ್ಮೆ ನಿಜ ಆಯ್ತು. ಫೋರ್ಸ್ಫುಲ್ ಕಾಮಿಡಿ ಅಂತ ನನಗೆ ಎಲ್ಲೂ ಅನ್ಸ್ಲಿಲ್ಲ. ಸಿನಿಮಾದಲ್ಲಿನ ಕ್ಯಾರೆಕ್ಟರ್ಗಳ ಪರ್ಫಾರ್ಮೆನ್ಸ್ಗೆ, ಅವರ ಕಾಮಿಡಿ ಟೈಮಿಂಗ್ಗೆ, ಆ ಒನ್ಲೈನ್ ಪಂಚ್ಗಳಿಗೆ ನೀವು ಸಹಜವಾಗಿ ನಗೋದಿಕ್ಕೆ ಶುರು ಮಾಡ್ತೀರಾ. ಬರೀ ಕಾಮಿಡಿ ಮಾತ್ರ ಅಲ್ಲ, ಭಯ ಹುಟ್ಟಿಸೋ ಕೆಲವೊಂದು ಹಾರರ್ ಸೀನ್ಗಳು ಕೂಡ ಈ ಸಿನಿಮಾದಲ್ಲಿದೆ. ಸಿನಿಮಾದಲ್ಲಿರೋ ಹಾರರ್ ಸೀನ್ಗಳಲ್ಲಿ ಕ್ಯಾರೆಕ್ಟರ್ಸ್ ಗಳು ಭಯ ಪಡ್ತಿರ್ತಾರೆ, ಆದ್ರೆ ನಾವು ಮಾತ್ರ ಅವರನ್ನ ನೋಡಿ ನಗ್ತಿರ್ತೀವಿ. ಅದು ಈ ಸಿನಿಮಾದ ವಿಶೇಷ. ಇನ್ನು ಸಿನಿಮಾದಲ್ಲಿರೋ ಪಾತ್ರಗಳು ಕೇವಲ ಪಾತ್ರಗಳಲ್ಲ, ನಮ್ಮ ಊರಿನಲ್ಲಿರೋ ಜನರೇ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಅನ್ನೋ ರೀತಿ ಫೀಲ್ ಆಗತ್ತೆ. ಈ ತರ ಜನರನ್ನ ನಾವು ನಮ್ಮ ಊರಿನಲ್ಲಿ ನೋಡಿಯೇ ಇರ್ತೀವಿ. ಅಷ್ಟೊಂದು ಕನೆಕ್ಟ್ ಆಗುತ್ತೆ ಈ ಸಿನಿಮಾ. ಸಿನಿಮಾದಲ್ಲಿರೋ ಎಲ್ಲಾ ಕ್ಯಾರೆಕ್ಟರ್ ಗಳಿಗೂ ಒಂದು ಇಂಪಾರ್ಟೆನ್ಸ್ ಇದೆ. ಸುಮ್ಮನೆ ಇರಲಿ ಅಂತ ಯಾವುದನ್ನು ಆಡ್ ಮಾಡಿಲ್ಲ. ಶನಿಲ್ ಗುರು, ಜೆಪಿ ತುಮಿನಾಡು, ಪ್ರಕಾಶ್ ತುಮಿನಾಡು ಕೇವಲ ಪಾತ್ರಗಳಾಗಿ ಇರೋದಿಲ್ಲ. ಸಿನಿಮಾ ಮುಗಿದ ಮೇಲೂ ಸಹ ನಮ್ಮ ಜೊತೆನೆ ಇರ್ತಾವೆ. ಅದರಲ್ಲಿಯೂ ಆ ಭಾವನಾ ಕ್ಯಾರೆಕ್ಟರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಅವರ ಆಕ್ಟಿಂಗ್, ಆ ಕ್ಯಾರೆಕ್ಟರೇ ಕೊಟ್ಟಿರೋ ಎಲಿವೇಶನ್ ಮಾತ್ರ ಸೂಪರ್. ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಕೇಮಿಯೋ ಸಹ ಇದೆ. ಅದನ್ನ ನಾನು ಹೇಳಿ ನಿಮ್ಮ ಎಕ್ಸೈಟ್ಮೆಂಟ್ ನ ಬ್ರೇಕ್ ಮಾಡಲ್ಲ. ನೀವು ಅದನ್ನ ಸಿನಿಮಾದಲ್ಲೇ ನೋಡಿ ಎಂಜಾಯ್ ಮಾಡಿ. ಸಿನಿಮಾದ ಹಾಡುಗಳು ಸಹ ಸಿಚುವೇಶನ್ ಸಾಂಗ್ ಗಳಾಗಿದ್ದು ಕರಾವಳಿಯ ನೇಟಿವಿಟಿಗೆ ತಕ್ಕಂತೆ ಚೆನ್ನಾಗಿದೆ. ಇನ್ನು ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಡೆಬ್ಯೂಟ್ ಮಾಡ್ತಿರೋದು 19 ವರ್ಷದ ಹುಡುಗ ಅಂತ ಸಿನಿಮಾ ತಂಡದವರು ಹೇಳಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮತ್ತೊಬ್ಬ ಯಂಗ್ ಮ್ಯೂಸಿಕ್ ಟ್ಯಾಲೆಂಟ್ ಸಿಕ್ಕಿದ್ದು ಮತ್ತೊಂದು ಖುಷಿ ಪಡೋ ವಿಚಾರ. ಇನ್ನು ನೆಗೆಟಿವ್ ಗಳ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಮಾರ್ಕ್ ಮಾಡಿ ಹೇಳುವಂತ ನೆಗೆಟಿವ್ ಗಳು ಹೆಚ್ಚಾಗಿ ಏನೂ ಇಲ್ಲ. ಇರೋದೆಲ್ಲ ಪಾಸಿಟಿವ್ ಗಳಂತಾನೆ ಹೇಳ್ತೀನಿ. ಸೆಕೆಂಡ್ ಹಾಫ್ ಗೆ ಕಂಪೇರ್ ಮಾಡಿದ್ರೆ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅಂತ ಅನ್ಸಬಹುದು. ಇನ್ಫ್ಯಾಕ್ಟ್ ಫಸ್ಟ್ ಹಾಫ್ ನಲ್ಲಿ ಕ್ಯಾರೆಕ್ಟರ್ ಗಳ ಇಂಟ್ರೊಡಕ್ಷನ್ ಮತ್ತು ಸ್ಟೋರಿ ಬಿಲ್ಡ್ ಗೆ ಟೈಮ್ ನ ತಗೊಂಡಿದ್ದಾರೆ. ಸೊ ಅದು ಅಷ್ಟಾಗಿ ಮ್ಯಾಟರ್ ಆಗಲ್ಲ ಬಿಡಿ. ಓವರ್ ಆಲ್ ಆಗಿ ಹೇಳೋದಾದ್ರೆ ಇದೊಂದು ಸೂಪರ್ ಮೂವಿ. ನಿಮ್ಮ ಕೆಲಸದ ಬಿಸಿ ಶೆಡ್ಯೂಲ್ ನಲ್ಲಿ ಬೇಸತ್ತು ಹೋಗಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ನಗಾಡ್ಕೊಂಡು ಮೈಂಡ್ ನ ಫ್ರೆಶ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಈ ಮೂವಿ ನಿಮಗೋಸ್ಕರನೇ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬೇಕಿದ್ದ ಒಂದು ದೊಡ್ಡ ಸಕ್ಸಸ್ ನ ಈ ಸಿನಿಮಾ ಖಂಡಿತ ಕೊಡುತ್ತೆ. ಎಲ್ಲರೂ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಎಂಜಾಯ್ ಮಾಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.